ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೊಂದ್ಕೋಬೇಡ ಶಾರು. ಅವನ ಸಿಟ್ಟಲ್ಲಿ ಏನೋ ಒಂದು ಮಾತು ಆಡ್ಬಿಟ್ಟ. ಅವನ ಬಗ್ಗೆ ನಿಂಗೆ ಗೊತ್ತಲ್ಲ, ಅವನ್ನ ಸುಲಭವಾಗಿ ಬಗ್ಸಕ್ಕಾಗಲ್ಲ. ಅವನು ಪ್ರೀತಿಯಿಂದ ಅಷ್ಟೇ ಬಗ್ಗೋದು. ಆ ಕೆಲಸನ ನನ್ನ ಸೊಸೆ ಮಾಡ್ತಾಳೆ. ಅವಳು ಬಗ್ಗಿಸ್ತಾಳೆ. ಹಂಗಂತ ಅವನು ಬಗ್ತಾನೆ ಅಂತ ನೀನು ತಿಳ್ಕೋಬೇಡ. ಅವನ್ನ ಬಗ್ಸಕ್ಕೆ ಆ ತಾಯಿ ಮಕ್ಕಳ ಹೊಣೆ ಸರಿ. ಅತ್ತೆ, ಹಿಂಸೆ ಅನಿಸ್ತದ್ಯಾ? ಹಿಂಸೆ ನನಗಲ್ಲ ಕಣವ. ನನ್ನಿಂದಾಗಿ ನನ್ನ ಮಕ್ಕಳು ಇಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾರಲ್ಲ ಅಂತ ನೋವಾಗ್ತಾ ಇದೆ. ಅತ್ತೆ, ಅಳ್ಬೇಡಿ, ಎಲ್ಲ ಸರಿಯಾಗತ್ತೆ. ಈ ವಿಷಯನ ಈಗ ಪಕ್ಕಕ್ಕಿಡಿ. ನಂದೊಂದು ಪ್ರಶ್ನೆ ಇದೆ ಅತ್ತೆ. ಅಲ್ಲಿ ಒಡವೆ ಅಂಗಡಿಯಲ್ಲಿ ಓನರ್ ಇದ್ರಲ್ಲ, ಅವ್ರು ನಿಮ್ಮನ್ನು ನೋಡಿ ಕೈ ಮುಗಿದು ಗೌರವದಿಂದ ಮಾತಾಡಿಸ್ತಿದ್ರು. ಒಂದು ಕಾಲದಲ್ಲಿ ನೀವೇ ಅವ್ರಿಗೆ ಸಹಾಯ ಮಾಡಿದ್ರಿ ಅಂತೆಲ್ಲ ಹೇಳ್ತಿದ್ರು. ನಿಮ್ಗೆ ಅವ್ರ ಬಗ್ಗೆ ಇನ್ನೇನು ಗೊತ್ತುತ್ತೆ? ನಾನು ಅವಾಗಿಂದ ಅದೇ ಕೆಪ್ತಿ ಮಾಡ್ಕೋತೀವಿ. ಗೊತ್ತಾಗ್ತಿಲ್ಲ ಕಣವ. ಅವಾಗೆಲ್ಲ ಈ ಕೈ ಚೆನ್ನಾಗೇ ನಡೀತಿತ್ತು. ದೇಹಿ ಅಂತ ಬಂದವ್ರಿಗೆ ದಾನ ಮಾಡೋದಷ್ಟೇ ಗೊತ್ತಿತ್ತು. ಆ ದಾನ ಪಡ್ಕೊಂಡವರು ಎಷ್ಟೋ ಜನ ದೊಡ್ಡ ಮನುಷ್ಯರಾಗವ್ರೆ. ಅದ್ರಾಗೆ ಯಾರು ಅಂತ ಕೆಪ್ತಿ ಬರ್ತಾ ಇಲ್ಲ ಕಣವ. ಪುಣ್ಯ ಅನ್ನೋದು ಯಾವ ರೂಪದಲ್ಲಿ ಬೇಕಾದರೂ ಬಂದು ಕಾಯುತ್ತೆ ಅಂತ ನಿಮ್ಮ ಮೂಲಕ ನನಗೆ ಗೊತ್ತಾಯ್ತು ಅತ್ತೆ. ಸರಿ, ನನಗೆ ಗೊತ್ತು ನಿಮಗೆ ಬೇಸರ ಆದಾಗ, ಕೋಪ ಬಂದಾಗ ನೀವು ಎಳ್ಳಡಿಕೆ ತಿಂತೀರಾ ಅಂತ. ಆದರೆ ಈಗ ಮೊದಲು ಊಟ, ಎಳ್ಳಡಿಕೆ ಹಾಕೋಂಗಿಲ್ಲ. ನಾನು ಟ್ರಯಲ್ಗೆ ಹೋಗುವಾಗ ಈ ಹೆಂಗ್ಸು ಅಲ್ಲಿದ್ದ ನಾನು ನೋಡಿದೆ. ಯಾಕವ, ನಾನು ಯಾಕಂಗೆ ನೋಡ್ತಿದ್ಯಾ? ಇದು ನನ್ನ ಚೀಲಕ್ಕೆ ಹೆಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆ ಮಕ್ಕಳ ನಾನೇ ಬೇಕು, ನನಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಾನು ನಿಮ್ಮ ಮೇಲೆ ಅನುಮಾನ ಪಡ್ತೀನ ಹೇಳಿ? ಖಂಡಿತ ಇಲ್ಲ ಅತ್ತೆ, ಖಂಡಿತ ನಿಮ್ಮ ಮೇಲೆ ಅನುಮಾನ ಇಲ್ಲ ನನಗೆ. ಆದರೆ ನಿಮ್ಮ ಎಲ್ಲಿಡ್ಕೆ ಚೀಲದೊಳಗಡೆ ಈ ಸರ ಹೇಗೆ ಬಂತು ಅನ್ನೋದೇ ನನ್ನ ಅನುಮಾನ. ಯಾರು ಮಾಡಿರ್ಬೋದು? ಯಾರೋ ಕಿರಾತಕರು ಈ ಕೆಲಸ ಮಾಡಿದ್ದಾರೆ ಅತ್ತೆ. ಅದ್ಯಾರು ಅಂತ ನಾನು ಕಂಡು ಹಿಡಿತೇನೆ. ಹೆಂಗವ ಕಂಡು ಹಿಡ್ತೀಯ? ಗೊತ್ತಾಗತ್ತೆ ಗೊತ್ತಾಗತ್ತೆ ಅತ್ತೆ. ಈ ಒಡವೆಗಳಲ್ಲಿ ಹಾಲ್ ಮಾರ್ಕ್ ಅಂತಿರತ್ತೆ, ಅದ್ರ ಜೊತೆ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಈಗ ಗಾಡಿಗಳಿಗೆ ನಂಬರ್ ಪ್ಲೇಟ್ ಅಂತ ಇರುತ್ತಲ್ಲ, ಆ ನಂಬರ್ ಹಾಕಿದ ತಕ್ಷಣ ಆ ಗಾಡಿ ಎಲ್ಲಿಂದ ತೊಗೊಂಡಿದ್ದು, ಯಾರ ಹೆಸರಲ್ಲಿ ತೊಗೊಂಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಮೊದಲು ಪಂಚಾಯತಿ ಒಂದಾಗಲಿ, ಯಾರು ಅಂತ ಕಂಡು ಹಿಡಿತೀನಿ. ಆದರೆ ನೀವು ಯಾವ ವಿಷಯನೂ ನನ್ನ ಹತ್ರ ಹೇಳ್ತಾನೇ ಇಲ್ಲ. ಸಮಯ ಬಂದಾಗ ಎಲ್ಲನೂ ಹೇಳ್ತೀನಿ ಅಂತೀರ. ನಮ್ಮಪ್ಪ ಯಾಕೆ ನಿಮ್ಮನ್ನು ಅಷ್ಟೊಂದು ದ್ವೇಷ ಮಾಡ್ತಾರೆ? ಯಾಕೆ ಅಷ್ಟೊಂದು ಕೆಟ್ಟ ಬುದ್ಧಿ ಮಾಡ್ತಾರೆ? ನೀವೇನೂ ಹೇಳ್ತಾನೆ ಇಲ್ವಲ್ಲ ಅತ್ತೆ. ಆದರೆ ನಂದು ಒಂದೇ ಪ್ರಶ್ನೆ ಅತ್ತೆ. ಒಂದು ಕಾಲದಲ್ಲಿ ನೀವು ಅಷ್ಟು ಚೆನ್ನಾಗಿದ್ರಲ್ಲ, ದೇವಸ್ಥಾನದಲ್ಲಿ ಇದ್ದಿದ್ದು ಒಡವೆ ಕದೀತೀರಾ ಅಂದರೆ ನಂಬಕ್ಕಾಗ್ದಿರೋ ವಿಷಯ ಅತ್ತೆ. ಆದರೆ ನಿಮ್ಮೆಲ್ಲ ಅಪವಾದ ಹೇಗೆ ಬಂತತ್ತೆ?
ಒಡವೆ ನಾನು ಕದ್ನ, ಅದ್ರ ಅವಶ್ಯಕತೆ ನನಗಿರಲಿಲ್ಲ ಪಾರು. ಒಡವೆ ಕದ್ದು ಹೋಗ್ತಿದ್ದವನ್ನ ಹಿಡಿಬೇಕು ಅಂತ ಹೋದೆ. ಆದರೆ ನಿಮ್ಮಪ್ಪ ನಾನೇ ಕದ್ದೆ ಅಂತ ನನ್ನ ಮೇಲೆ ಆರೋಪ ಹೊರಿಸಿ ಊರಿಂದ ಹೊರಗಟ್ಟಿದ್ರು. ನಾನು ಅದನ್ನ ಬಿಡಿಸಿ ಹೇಳೋಕ್ ಪ್ರಯತ್ನ ಪಟ್ಟೆ, ಆದರೆ ಒಂದು ಸಣ್ಣ ಅವಕಾಶನೂ ನನಗೆ ಕೊಡಲಿಲ್ಲ. ನಾನು ದೃಷ್ಟಿ ಅಷ್ಟೇ. ಇನ್ನೇನು ಕೇಳಬೇಡ, ಇನ್ನೇನು ಕೇಳಬೇಡ ಪಾರು. ಸಾಕು ಸಾಕು. ಅತ್ತೆ, ಅಯ್ಯೋ, ಈ ಕಡೆ ಅತ್ತೆ ಯಾವ ವಿಷಯನೂ ಹೇಳ್ತಿಲ್ಲ, ಆ ಕಡೆ ಅಪ್ಪ ಯಾವ ವಿಷಯನೂ ಬಿಟ್ಕೊಡ್ತಿಲ್ಲ. ಪಂಚಾಯತಿಗೆ 3ನೇ ದಿನನೇ ರತ್ನನ ಮದುವೆ. ನಾನು ಅತ್ತೆಗೆ ನೀವು ಮದುವೆಲಿ ಇದ್ದೇ ಇರ್ತೀರಾ, ನಾನು ಮದುವೆನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ನಾನು ಅತ್ತೆನ ಹೆಂಗೆ ಸೇವ್ ಮಾಡಲಿ? ಆ ಕಡವ ನೀನೇ ದಾರಿ ತೋರಿಸ್ಬೇಕು, ನೀನೇ ಕಾಪಾಡಬೇಕು. ಆಗ್ಲೇ ಜನ ಎಲ್ಲ ಪಂಚಾಯತಿಗೆ ಸೇರ್ಕೊಂಡ್ಬಿಟ್ಟವ್ರೆ. ಯಾವಾಗ ಶುರು ಮಾಡ್ತೀವಿ ಛತ್ರಣ್ಣ? ಅಲ್ಲ ಅಣ್ಣ, ಇಷ್ಟು ದಿನ ಪಂಚಾಯತಿ ಸೇರುವಾಗ ಇಲ್ದೇ ಇದ್ದಿದ್ದ ಆತ್ರ ಇವತ್ತಿನ ಪಂಚಾಯತಿಗೆ ಯಾಕಣ್ಣ? ಶಿವಮನೆ ವಿಷಯ ಅಲ್ವಾ, ಸಂಬಂಧಿಕರ ವಿಷಯ ಪಂಚಾಯತಿಗೆ ಬಂದೈತೆ. ಯಜಮಾನ್ರು ಏನ್ ತೀರ್ಮಾನ ಕೊಡ್ತಾರ ಅನ್ನೋ ಕಾತ್ರ ನಮಗೂ ಆಯ್ತೆ ಕಣಣ್ಣ. ಅಲ್ಲ ಅಣ್ಣ, ನಮ್ಮ ಯಜಮಾನ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿಲ್ವಾ? ನ್ಯಾಯ ಅಂತ ಬಂದ್ರೆ ಯಾವನ್ನು ನೋಡಕ್ಕಿಲ್ಲ. ನ್ಯಾಯ ಅಂದ್ರೆ ನ್ಯಾಯ, ನಿಮ್ಮ ತಾಯಣೆ ನ್ಯಾಯ. ಓಸಿ ತಡ್ಕೊಳ್ಳಿ, ಯಜಮಾನ್ರು ಬರ್ತಾವ್ರೆ. ಏನೇ ಆದ್ರೂ ದೇವ್ರು ಹೊಡ್ಬೇಕಂದ್ರೆ ಯಮ್ಮನ್ನ ಊರಿಂದ ಹೊರಗಡೆ ಹಾಕ್ಬೇಕು. ಹೌದು 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 ಹೌದು. ಶಾರೋ, ಹೆದರ್ಕೋಬೇಡ. ನಮ್ಮಿಬ್ಬರನ್ನ ಒಂದು ಮಾಡಿಸಿದ ಮಹಾಕಾಳವನ್ನೇ ನಿನ್ನ ಪರವಾಗಿ ವಾದಕ್ಕೆ ನಿಂತ್ಕೊತಾಳೆ, ನೋಡ್ತೀರೋ? ಇಲ್ಲ ರೀ, ನಾನು ಹೆದರ್ತಾ ಇಲ್ಲ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಟ್ಟರೆ ಅನುಭವಿಸ್ತೀನಿ. ಆ ತಾಯಿ ನನ್ನ ಹಾಲಲ್ಲಾದರೂ ಹಾಕಲಿ, ನೀರಲ್ಲಾದರೂ ಹಾಕಲಿ, ಒಟ್ಟಿನಲ್ಲಿ ನನ್ನ ಮಗಳು ಮದುವೆ ಯಾವುದೇ ವಿಘ್ನ ಇಲ್ಲದೆ ಚೆನ್ನಾಗಿ ನಡಿಬೇಕು ಅಷ್ಟೇ. ನಮ್ಮ ಮನೆ ದೀಪ